ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 55th ವಿಡಿಯೋ ಐತಿ. ಸೊ ಇವತ್ತು ನಾನು ಏನು ಕಲಿತ್ನಪ್ಪ ಯೂಟ್ಯೂಬ್ ಒಳಗೆ ಅಂತಂದ್ರೆ ಶೆಡ್ಯೂಲ್ ಮಾಡೋದಂತ ಕಲ್ತೀನಿ. ಸೊ ನನಗೆ ಶೆಡ್ಯೂಲ್ ಮಾಡೋದಂದ್ರೆ ಯಾವ ಥರ ಮಾಡ್ತಾರೇನೋ ಗೊತ್ತಿಲ್ಲ, ಹೆಂಗೇನೋ ಅಂತ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ. ಸೊ ಅದನ್ನು ನಾನು ಇವತ್ತು ಕಲ್ತೀನಿ. ಸೊ ಅದ್ರೊಳಗೆ ಏನು ಇಂಪಾರ್ಟೆನ್ಸ್ ಅಂತ ಐತಂದ್ರೆ ಅದ್ರೊಳಗೆ ಸೊ ನಾವು ನೋಡ್ಬೋದು ಯಾವ ಥರ ಅಂತಂದ್ರೆ ಶೆಡ್ಯೂಲ್ ಮಾಡೋದು ಯಾವ ಥರ ಅಂದ್ರೆ ನಮ್ಮ ವಿಡಿಯೋಗಳನ್ನು ಇವತ್ತು ವಿಡಿಯೋ ಮಾಡಿಟ್ಟಿರ್ತೀವಿ. ಸೊ ಒಮ್ಮೆಗೆ ನೆಟ್ ಪ್ಯಾಕ್ ಹಾಕಿಸ್ಬಿಟ್ಟಿರ್ತೀನಿ. ಸೊ ನನಗೆ ನೆಟ್ ಪ್ಯಾಕಿನ ಅಂತೂ ಜಾಸ್ತಿನ ಪ್ರಾಬ್ಲಮ್ ಆಗೈತಿ. ಸೊ ನೆಟ್ ಪ್ಯಾಕ್ ಇವತ್ತು ಹಾಕ್ಸಿರ್ತೀನಿ. ಸೊ ಇವತ್ತು ನೆಟ್ ಐತಿ ಜಾಸ್ತಿ. ಸೊ ಇವತ್ತು ನಾವು ಪೋಸ್ಟ್ ಮಾಡಿಬಿಡ್ಬೇಕು, ಆದ್ರೆ ಆ ವಿಡಿಯೋ ನಾಳೆ ಬೀಳ್ಬೇಕು ಅಂಥೇಳಿ ಮಾಡೋದಕ್ಕೆ ಶೆಡ್ಯೂಲ್ ಅಂತಂತಾರೆ. ಸೊ ಶೆಡ್ಯೂಲ್ ಯಾವ ಥರ ಮಾಡೋದು ಅಂಥೇಳಿ ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹೇಳ್ತೀನಿ. ಸೊ ಶೆಡ್ಯೂಲ್ ಮಾಡೋದ್ರ ಮೂಲಕ ನಮ್ಗೆ ನೆಟ್ ಉಳಿಸ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನಾನು ಡೈಲಿ ಜಾಸ್ತಿ ಟೈಮಿಂದು ವಿಡಿಯೋ ಮಾಡ್ತಿರ್ತೀವಿ ನಾವೆಲ್ಲ. ಸೊ ಇವಾಗ 15 ನಿಮಿಷ ಅದು. ಸೊ ನಮ್ದು 2 GB 3 GB ನೆಟ್ ಎಲ್ಲ ಸಾಲ್ತಿರಂಗಿಲ್ಲ. ಸೊ ಹಾಗಾಗಿ ಶೆಡ್ಯೂಲ್ ಮಾಡಿ ನಮ್ಮ ವಿಡಿಯೋನ ಶೆಡ್ಯೂಲ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆ ಕೆಲಸ ಅಂತ ಹೇಳ್ಬೋದು ನಾನು. ಸೊ ಅದೇ ಥರ ನೀವು ಈಗ ಶೆಡ್ಯೂಲ್ ಮಾಡೋದು ಯಾವ ಥರ ಅಂತ ತಿಳ್ಕೊರಿ. ಸೊ ನಾನೀಗ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಸೊ ಬರ್ರಿ ಆ ಥರ ತಿಳಿಸ್ತೀನಿ. ಸೊ ನಾನು ಶೆಡ್ಯೂಲ್ ಮಾಡಿದ್ದಕ್ಕೆ ನನಗೆ ಬೇಡವಾಗಿರೋ ಒಂದು ಕಂಟೆಂಟ್ನ ಇದು ಮಾಡ್ಕೊಳಕತ್ತೀನಿ, ಚಾಯ್ಸ್ ಮಾಡ್ಕೊಳಕತ್ತೀನಿ. ನೋಡ್ರಿ ಯಾಕಂದ್ರೆ ಇದು ಕಂಟೆಂಟ್ ನನಗೆ ನಿನ್ನೆ ಪೋಸ್ಟ್ ಮಾಡೇನಿ ನಾನು. ಸೊ ಇದನ್ನು ಸೊ ಹಂಗೆ ನಿನ್ನೆ ಅಲ್ಲ ಮೊನ್ನೆ ಪೋಸ್ಟ್ ಮಾಡೀನಿ. ಸೊ ಪೋಸ್ಟ್ ಮಾಡಿದ್ದನ್ನು ನಾನು ತೋರ್ಸಕ್ಕಂತೇಳಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡೀನಿ. ಸೊ ಈಗ ವಿಡಿಯೋನ ಪೋಸ್ಟ್ ಯಾವ ಥರ ಮಾಡ್ತೀವಿ ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಅದಕ್ಕೆ ತಮ್ನೇಲ್ ಸಕ್ರ ಹಾಕಿದ್ನೀಗ ಡನ್ ಅಂತ ಕೊಡಬೇಕಲ್ಲಿ ತಮ್ನೇಲ್ ಹಾಕಿದ ತಕ್ಷಣ. ಸೊ ಈಗ ಟೈಟಲ್ ಬರೆಯಾಕತ್ತೀನಿ ನೋಡ್ರಿ ನಾನು. ಇದು ನಂದು ಎಷ್ಟನೇ ವಿಡಿಯೋ ಐತಿ ಅದರದ್ದು ಟೈಟಲ್ ಬರ್ದೀನಿ ನಾನು. ಸೊ ಮೊನ್ನೆ ಹಾಕಿದ ವಿಡಿಯೋ ಇದ್ದು. ಸೊ ಅದರದ್ದು ಟೈಟಲ್ ನಂಬರ್ ಬರೆಯಾಕ್ತೀನಿ. ಚಾಲೆಂಜಿಂಗ್ ವಿಡಿಯೋ ಡೇ 52 ಅಂತ ನಂದು. ಸೊ 100 ಬರ್ದು ಈಗ ಇದು ಕಂಪ್ಲೀಟ್ ಆತಂತೆ ಒಂದು ರೈಟ್ ಕುರ್ತಾ ಹಾಕ್ತೀನಿ. ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಐತಿ. ಸೊ ಇದ್ರೊಳಗೂ ಡಿಸ್ಕ್ರಿಪ್ಷನ್ ಒಳಗೂ ನಾವು ಏನಾದರೂ ಟೈಟಲ್ ಬರ್ಕೋಬಹುದು. ಸೊ ಇದು ಹಳೆ ಕಾಲದ ನಾಣ್ಯಗಳು ಅಂಥೇಳಿ ನಾನು ಟೈಟಲ್ ಹಾಕಾಕತ್ತೀನಿ ನೋಡ್ರಿ ಇದಕ್ಕೆ. ಸೊ ನೋಡ್ರಿ ಈಗ ನಾನು ಹಳೆ ಕಾಲದ ನಾಣ್ಯಗಳು ಅಂತ ಎಲ್ಲನೂ ಆ್ಯಡ್ ಮಾಡಿದ್ನಿ. ಸೊ ಆ್ಯಡ್ ಮಾಡಿದ ನಂತರ ಇಲ್ಲಿ ವಿಸಿಬಿಲಿಟಿ ಅಂತ ಐತೆ ನೋಡ್ರಿ, ಒಂದು ಲಾಕ್ ಥರ ಐತಲ್ಲ. ಸೊ ಅದರೊಳಗೆ ನಮ್ಮ ವಿಡಿಯೋಗಳು ಯಾವ ಥರ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪಬ್ಲಿಕ್, ಅನ್ಲಿಸ್ಟೆಡ್, ಪ್ರೈವೇಟ್ ಅಂತಿಷ್ಟ ಐತಿ. ಸೊ ನಿಮ್ಮ ವಿಡಿಯೋಗಳು ಈಗ ಪ್ರೈವೇಟ್ ಒಳಗೆ ಇರಬೇಕಾಗುತ್ತೆ ಶೆಡ್ಯೂಲ್ ಮಾಡೋದಂದ್ರೆ. ಸೊ ಅದ್ರ ತೆಳಗನ ಶೆಡ್ಯೂಲ್ ಅಂತ ಐತೆ ನೋಡ್ರಿ, ನಿಮಗೆ ಕಾಣಿಸ್ತಿರ್ಬೋದು. ಸೊ ಅಲ್ಲಿ ನಾನೀಗ ಕ್ಲಿಕ್ ಮಾಡಿದ್ನಿ. ಸೊ ಶೆಡ್ಯೂಲ್ ಹ್ಯಾಸ್ ಪಬ್ಲಿಕ್ ಅಂತ ಐತಿ. ಸೊ ಈಗ ಟೈಮ್ ನೋಡ್ರಿ 4:56 ಆಗೈತಿ. ಇವತ್ತಿನ ಡೇಟ್ನು ನೋಡ್ರಿ 9 ಅಂತ ಐತಿ ಅದ್ರೊಳಗೆ. ಸೊ 9 ಅಂತಿದ್ರೆ ನಾವೀಗ ಮಾರ್ಚ್ 10ಕ್ಕೆ ಇದನ್ನು ಶೆಡ್ಯೂಲ್ ಮಾಡಬೇಕಾಗೈತಿ. 10ನೇ ತಾರೀಕಿಗೆ ನಾವು ವಿಡಿಯೋ ಪೋಸ್ಟ್ ಮಾಡಬೇಕಾಗೈತಿ. ಸೊ ಟೈಮ್ ನಾವು ನೋಡ್ಕೋಬಹುದು. ಸೊ ಈಗ 7 AM ಅಂತ ಐತಿ. ಸೊ ಈಗ ನಿಮಿಷ ಸಕ್ರ ನಾನು ಸೆಲೆಕ್ಟ್ ಮಾಡ್ಕೊಳಕತ್ತೀನಿ ಇಲ್ಲಿ. ಇದಕ್ಕೆ ಈಗ 40ನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು 7:40 ಆಗೈತಿ ಈಗ ಟೈಮ್. ಸೊ ಬೆಳಗ್ಗೆ AM ಅಂದ್ರೆ ಬೆಳಗ್ಗೆ, PM ಅಂದ್ರೆ ನೈಟ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಾ ಈಗ ಬೆಳಗ್ಗೆ 7:40ಕ್ಕೆ ನಾನು ವಿಡಿಯೋ ಪೋಸ್ಟ್ ಆಗಬೇಕು 10ನೇ ತಾರೀಕಿಗೆ. ಸೊ ಅದನ್ನು ನಾನಿಲ್ಲಿ ಶೆಡ್ಯೂಲ್ ಮಾಡ್ಕೊಂಡೀನಿ. ಸೊ ಶೆಡ್ಯೂಲ್ ಮಾಡ್ಕೊಂಡ ಅಲ್ಲೊಂದು ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ನಾವು ರೈಟ್ ಹಾಕಿ. ಸೊ ಈಗ ಆಯ್ತು ನೋಡ್ರಿ, ನೆಕ್ಸ್ಟ್ ಅಂತ ಹಾಕಿ ಅಪ್ಲೋಡ್ ವಿಡಿಯೋ ಅಂತ ಹಾಕಿಬಿಟ್ರೆ ಆಯ್ತು ನೋಡ್ರಿ, ನಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಅದು ಬಂದುಬಿಟ್ಟು ಪಬ್ಲಿಕ್ ಪ್ರೈವೇಟ್ ಒಳಗೆ ಬೀಳುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮ್ಮ ನೆಟ್ನ ಉಳಿಸ್ಕೋಬೋದು ಅಂತ ಹೇಳ್ತೀನಿ ನಾನು. ಸೊ ಈಗ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಲಾಕ್ ಒಳಗೆ ಐತೆ ಅಂಥೇಳಿ ಹಿಂಗೆ ತೋರಿಸುತ್ತೆ. ಈಗ ತೋರ್ಸಾಕತ್ತೈತೆ ನೋಡ್ರಿ. ವಿಡಿಯೋ ಅಪ್ಲೋಡ್ ಆಗೋದು ತುಂಬ ಟೈಮ್ ಆಗುತ್ತೆ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೋಡಿದ್ರೆಲ್ಲ ಶೆಡ್ಯೂಲ್ ಮಾಡೋದು ತುಂಬ ಈಸಿ ಅಂಥೇಳಿ. ಸೊ
ಇದೇ ಥರ ಇದೇ ಪ್ರೊಸೆಸ್ ಒಳಗೆ ನೀವು ಶೆಡ್ಯೂಲ್ ಮಾಡಿ ಇಟ್ಕೋರಿ ಕೆಲವೊಂದು ವಿಡಿಯೋಗಳನ್ನು. ಟೈಮ್ ಡೇಟ್ ಇಷ್ಟ ಇರುತ್ತೆ ಅದ್ರೊಳಗೆ. ಸೊ ಆ ಥರ ನೀವು ಮಾಡಿದ್ರೆ ನಿಮ್ಗೆ ಬೆಟ್ರ್ ಅನ್ಸುತ್ತೆ. ಯಾಕಂದ್ರೆ ನೆಟ್ ಹಾಳಾಗಲ್ಲ ಎಲ್ಲ. ಸೊ ಇದರಿಂದ ನಿಮ್ಗೆ ಯೂಸ್ ಆಗುತ್ತೆ ಅಂಥೇಳಿ ಅದಕ್ಕೋಸ್ಕರ ನಾನು ಇದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ನಿ ಇವತ್ತು. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ನೋಡ್ರಿ, ಅವರೆಲ್ಲ ನನ್ನ ವಿಡಿಯೋಗಳಿಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.